ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಗಣ್ಯ ವ್ಯಕ್ತಿಗಳ ಜೊತೆಗೆ ವಿವಿಧ ಕ್ಷೇತ್ರಗಳ ತಜ್ಞರ ಜೊತೆಗೆ ಮಾತುಕತೆಯ ಕಾರ್ಯಕ್ರಮ. ನಾನು BM ಹನೀಫ್. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ PB ಪ್ರಸನ್ನ ಅವರಿದ್ದಾರೆ. PB ಪ್ರಸನ್ನ ಅವರು ಉಡುಪಿ ಅಜ್ಜರಕಾಡಿನಲ್ಲಿ ಮಹಿಳಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವು ಪತ್ರಿಕೆಗಳಲ್ಲಿ ಇವರು ಶಿಕ್ಷಣಕ್ಕೆ ಸಂಬಂಧಿಸಿ ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿ ಲೇಖನಗಳನ್ನೆಲ್ಲ ಬರಿತಾ ಇದ್ದಾರೆ. ಒಳ್ಳೆಯ ಲೇಖಕರು, ಅದೇ ರೀತಿ ಒಳ್ಳೆಯ ಶಿಕ್ಷಣ ತಜ್ಞರು ಕೂಡ. ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಪ್ರಸನ್ನ ಅವರೇ, SSLC ಎಕ್ಸಾಮ್ ಅನೌನ್ಸ್ ಆಗಿದೆ. ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಪರೀಕ್ಷೆ ನಡೆಯಲಿದೆ. ಇನ್ನೇನು ಒಂದು 40-42 ದಿವಸಗಳ ಅವಧಿ ಇದೆ ವಿದ್ಯಾರ್ಥಿಗಳಿಗೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬಹುದು, ಏನು ಯೋಚಿಸಬೇಕು? ವಿದ್ಯಾರ್ಥಿಗಳು ಮುಖ್ಯವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ತಮ್ಮಿಂದ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಬಹುದು ಅನ್ನುವುದನ್ನ ಅವರು ಒಂದು ರಚನಾತ್ಮಕವಾಗಿ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿರ್ಬೇಕು. ಆದ್ರೆ ಒಂದು 16ರ ಹರೆಯದ ಆ ಮಕ್ಕಳು ಹೆಚ್ಚು ಡಿಪೆಂಡ್ ಆಗಿರುವಂತದ್ದು ಅವರ ಪೇರೆಂಟ್ಸ್ ಅನ್ನ. ಅವರು ಏನು ಒತ್ತಡ ಹಾಕ್ತಾರೆ ಮತ್ತು ಅವರ ಶಾಲೆಯವರು ಏನು ಒತ್ತಡ ಹಾಕ್ತಾರೆ, ಅದರ ಮೇಲೆ ಅವರು ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ಗೆ ಒಳಗಾಗಿರ್ತಾರೆ, ಅಥವಾ ಒಂದು ರೀತಿ ಭಯಕ್ಕೆ ಒಳಗಾಗಿರ್ತಾರೆ, ಅಥವಾ ಒತ್ತಡಕ್ಕೆ ಒಳಗಾಗಿರ್ತಾರೆ. ಈ ಒತ್ತಡ, ಭಯ ಅಥವಾ ಒಂದು ಫ್ರಸ್ಟ್ರೇಷನ್ ಏನಿದೆ, ಉದ್ವೇಗ ಏನಿದೆ, ಅದರಿಂದ ಹೊರಗ್ ಬರುವ ಒಂದು ಆಲೋಚನೆಯನ್ನ ಮಾಡೋದಾದ್ರೆ ಅವರು ಮೊದಲಾಗಿ ಅವರ ಪರೀಕ್ಷೆಯನ್ನ ಹೆಚ್ಚು ಪ್ರೀತಿಸುವಂತೆ ಅವರು ಮಾಡ್ಬೇಕು. ಅವರ ಆಲೋಚನೆ ಆ ರೀತಿಯಲ್ಲಿ ಇರ್ಬೇಕು. ಅವರ ಸಬ್ಜೆಕ್ಟ್ ಅನ್ನು ಅವ್ರು ಇಷ್ಟಪಡ್ಬೇಕು. ಅವರು ಹಾಗಿದ್ರೆ ಒಂದ್ ನಿಮಿಷ, ನೀವು ಹೇಳಿದ್ದು ಸರಿ ಇದೆ. ಒಂದೇನು ಅಂತ ಹೇಳಿದ್ರೆ ಪೋಷಕರಿಗೆ ಬಹಳ ನಿರೀಕ್ಷೆಗಳಿರ್ತವೆ. SSLC ಅನ್ನೋದು ಜೀವನದ ಬಹುಮುಖ್ಯ ಅಂಗ. ಶಿಕ್ಷಣದಲ್ಲಿ ಒಂದು ಸ್ಟೇಜ್, ಅದು ಇನ್ನೊಂದು ಹಂತಕ್ಕೆ ನೆಗೆಯುವಂತಹ ಸಂದರ್ಭ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ SSLC ನಂತರ ಅವರ ಇಷ್ಟದ ಆಯ್ಕೆಗಳಿಗೆ ಅವರು ಹೋಗ್ಬೋದು, ಅವರು PUC ನಲ್ಲಿ. ಆದ್ರೆ SSLC ನಲ್ಲಿ ನೀವು ಏನು ಪ್ರಾಧ್ಯಾಪಕರು, ನೀವು ಶಿಕ್ಷಣ ಮಂಡಳಿಯವರು ಏನ್ ಕೊಟ್ಟಿರ್ತೀರಿ ಅದನ್ನೇ ಓದ್ಬೇಕು ಅವರು. ಹಾಗಿರುವಾಗ ಹೆತ್ತವರಿಗೂ ಕೂಡ ಅದೊಂದು ಒತ್ತಡದ ನಿರೀಕ್ಷೆ ಇರುತ್ತೆ. ಅವ್ರಿಗೆ ಏನು ಅಂತ ಹೇಳಿದ್ರೆ ನಾವು ಹೆಚ್ಚು ಮಾತಾಡಿದ್ರೆ ಹುಡುಗರು ಹೆಚ್ಚು ಸಿದ್ಧತೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಪೋಷಕರ ತಲೆಯಲ್ಲಿ ಇರುತ್ತೆ. ಆದ್ರೆ ಮೊದಲನೇದಾಗಿ ನೀವು ಪೋಷಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಪೋಷಕರು ವಿಪರೀತ ಒತ್ತಡವನ್ನ ಹಾಕಬಾರದು. ಅವರಿಗೆ ಅವರ ಓದಿನ ಬಗ್ಗೆ ನಿಗಾ ಇಟ್ಟಿರ್ಬೇಕೆ ಹೊರತುಪಡಿಸಿ ಅವರು 100ಕ್ಕೆ 100 ತರಬೇಕು ಅಥವಾ ಪ್ರತಿ ಒಂದರಲ್ಲಿಯೂ ಕೂಡ ಔಟ್ ತರಬೇಕು ಅನ್ನುವಂತ ಕೆಟ್ಟ ಹಠವನ್ನ ಬಿಟ್ರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ನಿರಾಳವಾಗಿ ಓದುವಿಕೆ ಸಾಧ್ಯವಾಗ್ತದೆ. ಇಲ್ಲದಿದ್ರೆ 1 ಅಂಕ ಕಡಿಮೆ ಆದದ್ದಕ್ಕೂ ಕೂಡ ಅವರನ್ನ ನಿಂದಿಸಿ ಇನ್ನೊಂದೇನೋ ಮಾಡಿದ್ರೆ ಅವರು ಮತ್ತೆ ತುಂಬಾ ಒತ್ತಡಕ್ಕೆ ಒಳಗಾಗ್ತಾರೆ. ಯಾಕಂದ್ರೆ ಈಗಾಗಲೇ ಹೆಚ್ಚಿನ ಶಾಲೆಗಳಲ್ಲಿ ಅದಕ್ಕೆ ಬೇಕಾದಂತ ಪ್ರಿಪರೇಟರಿ ಪರೀಕ್ಷೆಗಳು ಆಗ್ತಾ ಇವೆ. ಆ ಪ್ರಿಪರೇಟರಿ ಪರೀಕ್ಷೆಗಳಾದ ಬೆನ್ನಿಗೆ ಪೋಷಕರು ಮಕ್ಕಳನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಮತ್ತಷ್ಟು ಓದು ಅಂತ ಅವರನ್ನು ಒಂದು ರೀತಿ ಕಾರ್ಖಾನೆಗಳ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಕಾರ್ಖಾನೆ ಯಂತ್ರಗಳ ರೀತಿ. ಅದು ಆ ರೀತಿಯ ಯಂತ್ರಗಳ ರೀತಿಯಿಂದ ಓದುವಿಕೆ ದಕ್ಕುವಂತದ್ದಲ್ಲ. ಅವರಿಗೆ ಪದೇ ಪದೇ ಆ ಪರೀಕ್ಷೆ ಮತ್ತು ಓದುವಿಕೆ ಆಗಿ ಮಕ್ಕಳು ಸೌದು ಹೋಗಿರ್ತಾರೆ. ಮತ್ತು ಅವರಿಗೆ ಕೊನೆ ಪರೀಕ್ಷೆ ಹತ್ರಕ್ಕೆ ಬರುವಾಗ ಈ ಪರೀಕ್ಷೆ ಬೇಡ ಎನ್ನುವ ಮಟ್ಟಕ್ಕೆ ಬರ್ತಾರೆ. ಹಾಗಾಗಿ ಪೋಷಕರು ತಮ್ಮ ಹದಿಹರೆಯದ ಆ ಮಗಳು ಅಥವಾ ಮಗನೊಟ್ಟಿಗೆ ಒಂದು ಮಿತ್ರರ ಹಾಗೆ ಅವರಿಗೆ ಒಂದು ರೀತಿಯಲ್ಲಿ ಭಯ ಹೋಗಲಾಡಿಸಿ ಅವರ ಜೊತೆ ಒಂದು ಹೆಗಲ ಮೇಲೆ ಕೈ ಹಾಕಿ ಒಂದು ಸಂವಾದವನ್ನ ಮಾಡಿದರೆ ಆ ಮಕ್ಕಳು ಹೆಚ್ಚು ಧೈರ್ಯ ತಾಳುವುದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಶಾಲೆಯಲ್ಲಿ ಅಂತ ವಾತಾವರಣ ಎಕ್ಸ್ಪೆಕ್ಟ್ ಮಾಡುವುದು ಬಹಳ ಕಷ್ಟ ಇದೆ. ಯಾಕಂದ್ರೆ ಶಾಲೆಯವರಿಗೆ ಟೀಚರ್ಸ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ನಮ್ಗೆ ರಿಸಲ್ಟ್ ಇಷ್ಟು ಬರ್ಲೇಬೇಕು ಅಂತ. ಇಲ್ಲದಿದ್ರೆ ಹೆಚ್ಚಿನ ಶಾಲೆಗಳಲ್ಲಿ ಅವರನ್ನ ಟೀಚರ್ಸ್ ಅನ್ನ ಹೊರಗೆ ತೆಗೆದಾಕ್ತಾರೆ. ಅದಕ್ಕೋಸ್ಕರ ಅವರು ಒತ್ತಡವನ್ನ ಹಾಕ್ತಾರೆ. ಅದೇ ಒತ್ತಡವನ್ನ ಮನೆಯಲ್ಲಿ ಕೂಡ ಅವರು ತೋರಿಸಿದ್ರೆ ಮತ್ತಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಯಾಕಂದ್ರೆ ನನ್ನ ಕಣ್ಣ ಮುಂದೆ ಕಳೆದ ಕೆಲವು ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮುಖ ಮಾಡಿದ್ದು, ಮನೆ ಬಿಟ್ಟು ಓಡಿ ಹೋದದ್ದು, ಅಥವಾ ಡಿಪ್ರೆಷನ್ಗೆ ಹೋಗಿ ಅವರು ವಿದ್ಯೆಯನ್ನೇ ಅಲ್ಲಿಗೆ ನಿಲ್ಲಿಸಿದ್ದು, ಈ ಘಟನೆಗಳನ್ನ ನೋಡಿದ್ದೇನೆ. ಸೊ ನಮ್ಮ ಮಕ್ಕಳ ಇದರ ಹಿತದೃಷ್ಟಿಯಿಂದ ಅದನ್ನ ಅವರು ತುಂಬಾ ಒಬ್ಬ ಫ್ರೆಂಡ್ಲಿ ಒಂದು ಅಟ್ಮಾಸ್ಫಿಯರ್ ಇರುವ ಹಾಗೆ ನೋಡ್ಕೊಳ್ಬೇಕು ಮನೆಯಲ್ಲಿ ಮುಖ್ಯವಾಗಿ. ಎಸ್ ಸರ್, ಇದರಲ್ಲಿ ನೀವು ಟೀಚರ್ಗಳಿಗೂ ಕೂಡ ಹೇಳ್ಬೇಕಾದಂತ ಒಂದು ಮಾತಿದೆ. ಏನು ಅಂತ ಹೇಳಿದ್ರೆ, ನೀವು ಸರಿ ನಿಮ್ಗೆ ಟಾರ್ಗೆಟ್ ಇರುತ್ತೆ, ಆಮೇಲೆ ನಿಮ್ಮ ಶಾಲೆಯಲ್ಲಿ 100% ಬಂದ್ರೆ ಮಾತ್ರ ನಿಮ್ಗೆ ಮತ್ತೆ ಮುಂದೆ ಮಕ್ಕಳು ಬರ್ತಾರೆ. ಅದೇ ರೀತಿ 100% ಬರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ಮೇಲೆ ಜವಾಬ್ದಾರಿ ಬೀಳುತ್ತೆ, ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಇವೆಲ್ಲ ಒತ್ತಡಗಳಿದೆ ಅಂತ ಹೇಳ್ಬಿಟ್ಟು ಸೊ ಅವರು ಕೂಡ ಸ್ವಲ್ಪ ನೋಡ್ಕೊಂಡು ಅದನ್ನ ಪ್ರಿಪರೇಷನ್ಗೆ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಈಗ ಇನ್ನೇನು ಒಂದು ರೌಂಡ್ ರಿವಿಷನ್ ಆಗಿರುತ್ತೆ, ಇಡೀ ವರ್ಷದಲ್ಲಿ ಒಂದು ರಿವಿಷನ್ ಈಗ ಆಗಿರುತ್ತೆ. ಆ ಎಕ್ಸಾಮ್ ಇನ್ನೇನು ನಾವು ಹೊಸ್ತಿಲಲ್ಲಿ ಇದ್ದೀವಿ.
ಪ್ರಿಪರೇಟರಿ ಎಕ್ಸಾಮ್ ಕೂಡ ಆಗಿರುತ್ತೆ. ಪ್ರಿಪರೇಟರಿನಲ್ಲಿ ಚೆನ್ನಾಗಿ ಆಗಿಲ್ಲ ಅಂತ ಅನಿಸುವಂತ ಮಕ್ಕಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀವು? ಪ್ರಿಪರೇಟರಿಯಲ್ಲಿ ಚೆನ್ನಾಗಿ ಆಗ್ಲಿಲ್ಲ ಎಂದ ತಕ್ಷಣದಲ್ಲಿ ಅವರು ತಮ್ಮ ಧೈರ್ಯ ಕಳ್ಕೊಳ್ಬಾರ್ದು. ಇನ್ನೊಂದು ಪ್ರಯತ್ನ ಇದೆ. ಈ ಪ್ರಯತ್ನದಲ್ಲಿ ಹೆಚ್ಚು ಮುಂದುವರಿಬಹುದು. ಯಾಕಂದ್ರೆ ಕೆಲವರ ಒಂದು ಕಲಿಕೆಯ ಮಟ್ಟವೇ ಒಂದು ಹಂತದಿಂದ ಆಚೆಗೆ ದಾಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಕಲಿಕೆಯ ಅವರ ವಿಧಾನಗಳು ಅಥವಾ ಅವರಿಗೆ ಸಿಗುವಂತಹ ಮೆಟೀರಿಯಲ್ಸ್ ಇತ್ಯಾದಿಗಳಿಂದಾಗಿ ಒಂದು ಹಂತದಿಂದ ಆಚೆಗೆ ದಾಟ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿ ಪೇರೆಂಟ್ಸ್ ಮತ್ತು ಟೀಚರ್ಸ್ ಧೈರ್ಯ ತುಂಬಬೇಕು. ಎಷ್ಟೋ ಕಡೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 9ನೇ ಕ್ಲಾಸಿಗೆ ಸಾಮಾನ್ಯ ಒಂದು 45 ರಿಂದ 50 ಮಾರ್ಕ್ ತೆಗಿಬಹುದಾದಂತ ವಿದ್ಯಾರ್ಥಿಗಳನ್ನ SSLCಗೆ ನಮ್ಮ ಶಾಲೆಗೆ ಬರಬೇಡ ಅಂತ TC ಕೊಟ್ಟು ಬೇರೆ ಶಾಲೆಗೆ ಕಳಿಸ್ತಾರೆ. ಇದು ತುಂಬಾ ತಪ್ಪಾದಂತಹ ಒಂದು ಇದು. ಅಥವಾ ಕೆಲವರು ಓವರ್ ಹೈಪರ್ ಆಕ್ಟಿವ್ ಮಕ್ಕಳು ಇರ್ತಾರೆ. ತುಂಬಾ ಆಕ್ಟಿವ್ ಆದಂತವ್ರು. ಅವರು ವಿದ್ಯೆಯಲ್ಲಿ ಅಂತದ್ದೇನೂ ಇರೋದಿಲ್ಲ. ಅಂತ ಮಕ್ಕಳನ್ನು ಕೂಡ ನೀನ್ SSLC ನಮ್ಮ ಶಾಲೆಗೆ ಬರಬೇಡ, ನಿನ್ನಿಂದಾಗಿ ನಮ್ಗೆ 99% ಬಂದ್ರೆ ನಮ್ಗೆ ತೊಂದರೆ ಆಗ್ತದೆ ಅಂತ ಮಕ್ಕಳನ್ನ ಆಚೆಗೆ ಕಳಿಸ್ತಾರೆ. ಆ ಮಕ್ಕಳಿಗೆ ಧೈರ್ಯ ತುಂಬುವವರು ಯಾರೂ ಕೂಡ ಇಲ್ಲ. ಸೊ ಆ ಪೇರೆಂಟ್ಸ್ ಒಂದ್ ಕಡೆಯಿಂದ ಒತ್ತಡ ಹಾಕ್ತಾರೆ, ಟೀಚರ್ಸ್ ಒತ್ತಡ ಹಾಕ್ತಾರೆ. ಆ ಮಕ್ಕಳು ಕೊನೆಗೆ ಎಲ್ಲಿಗೂ ಅಲ್ಲದೆ ಬೀದಿ ಬದಿಗೆ ಬೀಳ್ಬೇಕಾದಂತ ಪರಿಸ್ಥಿತಿಗಳು ಬರ್ತಾ ಇರ್ತವೆ. ಈ ಹಂತದಲ್ಲಿ ಟೀಚರ್ಗಳು ಪೇರೆಂಟ್ಸ್ ಗಳ ಜೊತೆಗೂ ಕೂಡ ಮಾತಾಡ್ಬೇಕಾದ ಅಗತ್ಯ ಇದೆ ಅಂತ ಅನಿಸ್ತದೆ. ಮಾತಾಡ್ಬೇಕಾದಂತ ಅವಶ್ಯಕತೆ ಇದೆ. ಮತ್ತೆ ಪೇರೆಂಟ್ಸ್ ಕೂಡ ಮಾಡುವ ಬಹಳ ದೊಡ್ಡ ತಪ್ಪೇನು ಕೇಳಿದ್ರೆ, ಇನ್ನೊಂದು ಮಗುವಿನೊಂದಿಗೆ ಕಂಪೇರ್ ಮಾಡುವಂತದ್ದು. ಆ ಪಕ್ಕದ ಮನೆಯವರು ಇಷ್ಟು ತೆಗೆದ್ರು, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಇಂಥವ್ರೆಲ್ಲರೂ ಕೂಡ ಇದ್ ಮಾಡಿದ್ದಾರೆ, ಇಷ್ಟು ಮಾರ್ಕ್ ತೆಗೆದಿದ್ದಾರೆ, ನೀನು ತೆಗಿಬೇಕು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಡಾಕ್ಟರ್ ಆಗಿದ್ದಾರೆ, ನೀನು ಆಗ್ಬೇಕು. ಇದು ತಪ್ಪು ಇದಾದಂತದ್ದು. ಯಾಕಂದ್ರೆ ಪ್ರತಿಯೊಂದು ಮಗು ಕೂಡ ಅದರದ್ದೇ ಆದಂತ ಒಂದು ಪ್ರತಿಭೆಯನ್ನು ಹೊಂದಿರ್ತದೆ. ಹಾಗಾಗಿ ಅದು SSLC 99 ಅಥವಾ 100 ಬಂತು ಅಂದ ತಕ್ಷಣ ಅದು ಸೈನ್ಸ್ಗೆ ಹೋಗ್ಬೇಕಾಗಿಲ್ಲ. ಎಷ್ಟೋ ಸೈನ್ಸಿನ ವಿದ್ಯಾರ್ಥಿಗಳು ಮನಸ್ಸಿನಿಂದ ಹೋದಂತವರಿದ್ದಾರೆ. ಅವರಿಗೆ ಆರ್ಟ್ಸ್ ಫ್ಯಾಕಲ್ಟಿಯಲ್ಲಿ ಆರ್ಟ್ಸ್ ಒಂದು ಭರತನಾಟ್ಯದಲ್ಲಿ, ಹಾಡುಗಾರಿಕೆಯಲ್ಲಿ, ತಬಲಾದಲ್ಲಿ, ಇಂಥದ್ರ ನಾಟಕಗಳಲ್ಲಿ ಒಳ್ಳೊಳ್ಳೆಯ ಪ್ರತಿಭೆಯನ್ನು ಹೊಂದಿದಂತ ವಿದ್ಯಾರ್ಥಿಗಳಿದ್ರು. ಅವರೆಲ್ಲರೂ ಕೂಡ ಹಪಹಪಿಕೆಯನ್ನ ತೋರ್ಪಡಿಸ್ತಾ ಇರ್ತಾರೆ, ನಮ್ಮ ಎಲ್ಲ ಟ್ಯಾಲೆಂಟ್ ಹಾಳಾಗಿ ಹೋಯ್ತು ಅಂತ. ಸೊ ಇದು ಆಗ್ಬಾರ್ದು. ನಮ್ಮ ಮಕ್ಕಳ ಒಂದು ಟ್ಯಾಲೆಂಟ್ ಏನು ಮತ್ತು ಅವರಿಗೆ ಏನು ಓದಿದ್ರೆ ಭವಿಷ್ಯ ಇದೆ ಎನ್ನುವುದನ್ನು ಸ್ವಲ್ಪ ಕೂತು ಹೊರಗಡೆ ಇವತ್ತು ಬೇಕಾದಷ್ಟು ಮೀಡಿಯಾಗಳಲ್ಲಿ ಮತ್ತು ಇಂಟರ್ನೆಟ್ ಇದರಲ್ಲಿ ಮಾಹಿತಿಗಳು ಸಿಗ್ತವೆ. ಹಿಂದಿನ ಕಾಲದ ಹಾಗೆ ಅಲ್ಲ. ಏನನ್ನು ಓದಿದ್ರೆ ಯಾವುದಕ್ಕೆ ಉದ್ಯೋಗ ಅವಕಾಶ ಇದೆ ಅನ್ನೋದನ್ನ ಇದನ್ನು ನೋಡಿದ್ರೆ ಸಾಧ್ಯ ಆಗ್ತದೆ ಮಕ್ಕಳಿಗೆ. ಸರಿ, ಇದು ಒಂದು. ಇನ್ನೊಂದು, ಈ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸ್ತೀರಲ್ಲ ನೀವೆಲ್ಲ, ಈ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸುವಾಗ ಈಗ ಹಿಂದಿನ ಸಲದ ಸಾಮಾನ್ಯವಾಗಿ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ. ಏನಂತ ಹೇಳಿದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸುವುದು ಅನ್ನುವಂಥದ್ದು. ಇದು ಸರಿಯಾದ ವಿಧಾನ ಅಂತ ಹೇಳಿ ಅನಿಸ್ತದೆ ನಿಮಗೆ? ಅದಕ್ಕೆ ಏನಾದ್ರು ದಾರಿ ಇದೆಯಾ? ಪ್ರಶ್ನೆ ಪತ್ರಿಕೆಯಲ್ಲಿ ಇಂಥದೇ ಪ್ರಶ್ನೆ ಬರುವುದಂತ ಊಹಿಸೋದು. ಹೌದು, ಅಲ್ಲ, ಹಿಂದಿನ ಪ್ರಶ್ನೆ ಪತ್ರಿಕೆ ಒಂದು 10% ನಷ್ಟು ರಿಪಿಟೇಷನ್ ಮಾಡ್ಬೇಕು ಅಂತ ಒಂದು ರೂಲ್ಸ್ ಇರ್ತದೆ. ಆ ರೂಲ್ಸ್ ಪ್ರಕಾರವಾಗಿ ಅವರೇನನ್ನ ಮಾಡಿರ್ತಾರೆ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು ಒಂದು ಎಕ್ಸಾಮ್ ರೂಮ್ ತರವೇ ಇವತ್ತೆಲ್ಲಾ ಕೋಚಿಂಗ್ ಸೆಂಟರ್ ಅಲ್ಲಿ ಅದನ್ನ ಮಾಡುತ್ತಾ ಇರ್ತಾರೆ. ಅಂದ್ರೆ ಅವರಿಗೆ ಮಕ್ಕಳಿಗೆ ಇವತ್ತು ಟ್ಯೂಷನ್ ಹೋಗುವ ಮಕ್ಕಳಿಗೆ ಎಕ್ಸಾಮ್ ಹೊಸತಲ್ಲ. ಆದ್ರೆ ಅದು ಹೊರಗೆ ಎಕ್ಸಾಮ್ ದಿನ ಬಂದಾಗ ವಿಪರೀತ ಪ್ರೆಷರ್ ಹೊರಗಡೆ ಮೀಡಿಯಾಗಳಲ್ಲಿ ಅದರಲ್ಲಿ ಬಂದಾಗ ಮಕ್ಕಳು ಏನೋ ಒಂಥರ ಭಾವನಾತ್ಮಕವಾದಂತ ಪ್ರೆಷರ್ಗೆ ಒಳಗಾಗ್ತಾರೆ. ಇಲ್ದಿದ್ರೆ ಅವರು ಪ್ರಿಪರೇಟರಿಯನ್ನು ಆರಾಮಾಗಿ ಬರೀತಾರೆ, ಕೋಚಿಂಗ್ ಸೆಂಟರ್ನವ್ರು ನಡೆಸುವ ಪರೀಕ್ಷೆಗಳನ್ನು ಆರಾಮಾಗಿ ಬರೀತಾರೆ, ಶಾಲೆಯವರು ನಡೆಸುವ ಪರೀಕ್ಷೆನೂ ಆರಾಮಾಗಿ ಬರೀತಾರೆ. ಬಟ್ ಆನ್ ದಟ್ ಡೇ ಪಬ್ಲಿಕ್ ಪರೀಕ್ಷೆಯ ದಿನ ಅವ್ರಿಗೆ ಬೇರೆ ಏನೋ ಒಂದು ಒತ್ತಡ ಕ್ರಿಯೇಟ್ ಆಗಿ ಬಿಡುತ್ತದೆ. ಅದು ಸ್ವಲ್ಪ ಅಪಾಯಕಾರಿಯಾದಂತದ್ದು. ಅದು ಹಾಗಾಗದೇ ಇರುವಾಗ ಅವರು ಒಂದ್ ಸ್ವಲ್ಪ ಧೈರ್ಯ ತಗೊಳ್ಬೇಕಾಗತ್ತೆ. ಅದೇ, ಹೆದರುವ ಅಗತ್ಯ ಇಲ್ಲ. ಯಾವುದು ಕೂಡ ಹೆದರುವ ಅಗತ್ಯ ಇಲ್ಲ. ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ 10% ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಹಿಂದಿನ ಸಲದ ಪರೀಕ್ಷೆನಲ್ಲಿ ಇರೋದು 10% ರಿಪೀಟ್ ಆಗುತ್ತೆ. ಉಳಿದ 90% ಅನ್ನ ಯಾವ ತರ ಆಯ್ಕೆ ಮಾಡೋ ಇದು ಪದ್ಧತಿ ಇದೆ? ಅದು ಆಯಾಯ ಸಬ್ಜೆಕ್ಟ್ ಪರಿಣತರು ಕೂತು ಒಂದು 5 ಸೆಟ್ ಹೀಗೇನು ತಯಾರು ಮಾಡ್ತಾರೆ. ಯಾಕಂದ್ರೆ ನಾನು ಹೈಸ್ಕೂಲ್ ಪಠ್ಯ ಮಂಡಳಿಯಲ್ಲಿ ಇಲ್ಲ, ನಮ್ಮದು ಪದವಿ ಮಂಡಳಿ. ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಹಾಗಾಗಿ ಅವರು ಆ ಪಠ್ಯ ಮಂಡಳಿಯವರು ಕೂತು 2 ಸೆಟ್ ಅಥವಾ 3 ಸೆಟ್ ಇದ್ ಮಾಡಿ ಕೊನೆಗೆ ಅದು ಯಾವುದೋ ಒಂದು ಸೆಟ್ ಅನ್ನ ಅಂತಿಮ ಹಂತದ ಬೋರ್ಡ್ ಆಫ್ ಇವರು ಡೈರೆಕ್ಟರ್ಸ್ ಆಯ್ಕೆ ಮಾಡಿಕೊಂಡಿರ್ತಾರೆ. ಅದು ಪ್ರಿಂಟಿಂಗ್ ಹೋಗ್ತದೆ. ಅದು ಆ ರೀತಿಯಲ್ಲಿ ಅದು ತಯಾರು ಮಾಡುವಂತದ್ದು. ಸಾಮಾನ್ಯವಾಗಿ ಎಲ್ಲಾ ಹೈಸ್ಕೂಲು, ಪದವಿ ಎಲ್ಲಾ ಇದುಗಳಿಗೆ ಒಂದು ರೂಲ್ಸ್ ಏನ್ ಕೇಳಿದ್ರೆ ಒಂದು ಮಿನಿಮಮ್ 10% ನಷ್ಟು ಪ್ರಶ್ನೆ ಪತ್ರಿಕೆಯನ್ನ ರಿಪೀಟ್ ಮಾಡಬೇಕು ಎನ್ನುವಂಥದ್ದು ಇದ್ದಿರ್ತದೆ. ಪದವಿಯಲ್ಲಂತೂ ಅದು ಮಾಮೂಲಿ ಇದ್ದೇ ಇರ್ತದೆ. SSLC ಬಹಳ ಮಹತ್ವದ ಘಟ್ಟ, ಹೌದು. ಆದ್ರೆ SSLC ನಂತರವೂ ಕೂಡ ಜೀವನ ಇದೆ. SSLC ನಲ್ಲಿ ನೀವು
ಯಾವ ಸಬ್ಜೆಕ್ಟ್ ನಲ್ಲಿ ಹೆಚ್ಚು ಮಾರ್ಕ್ ತಗೊಳ್ತೀರಾ ಆ ಸಬ್ಜೆಕ್ಟ್ ಗೆ ಸಂಬಂಧಿಸಿ ಬೇರೆ ಬೇರೆ ಸ್ಪೆಷಲೈಸ್ಡ್ ನೀವು PU ನಲ್ಲಿ ಕೋರ್ಸ್ ಮಾಡಬಹುದು ಅನ್ನುವಂಥದ್ದು ಅಲ್ವಾ? ಮಾಡಬಹುದು. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಹೆಚ್ಚು ಅಂಕ ಗಳಿಸಿದ್ದು ಒಂದಾಗಿರ್ತದೆ, ಅವರ ಆಸಕ್ತಿ ಬೇರೆದ್ದಾಗಿದ್ದಿರ್ತವೆ. ಅದು ಲಕ್, ಅದು ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವನು ಸೈನ್ಸ್ ಅಲ್ಲಿ ಚೆನ್ನಾಗಿ ತಗೊಂಡಿರ್ತಾನೆ, ಅವನಿಗೆ ವಿದ್ಯಾರ್ಥಿಗೆ ಸಮಾಜದಲ್ಲಿಯೋ ಅಥವಾ ಕನ್ನಡದಲ್ಲಿಯೋ ಅಥವಾ ಬೇರೆ ಯಾವ್ದ್ರಲ್ಲೋ ಒಂದು ಆಸಕ್ತಿ ಇದ್ದಿರ್ತದೆ. ಹಾಗಾಗಿ ಅಂಕ ಹೆಚ್ಚು ಬಂದಿದೆ ಎನ್ನುವ ಕಾರಣಕ್ಕಾಗಿ ಅದು ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ವಿದ್ಯಾರ್ಥಿ ಆಸಕ್ತಿ ಯಾವುದು ಅನ್ನೋದು ಮುಖ್ಯ. ಈಗ ಪರೀಕ್ಷಾ ಬಂದ ಹಾಲಿಗೆ ಬಂದು ವಿದ್ಯಾರ್ಥಿ ಕೂತ್ಕೊಳ್ತಾನೆ, ಏನ್ ಮಾಡ್ಬೇಕು? ಕೂತ್ಕೊಂಡ ತಕ್ಷಣ ಅವನು ನೀವ್ ಹೇಳಿದಾಗೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಯಾವ್ದು ನಾನು ಓದಿದ್ದು ಬರುತ್ತಾ, ಓದದೆ ಇದ್ದದ್ದು ಬರುತ್ತಾ, ಅಥವಾ ಪ್ರಶ್ನೆ ವಿಚಿತ್ರವಾಗಿ ಕೇಳ್ತಾರ, ಬೇರೆ ಬೇರೆ ತರ ನಮ್ಮನ್ನ ದಿಕ್ಕು ತಪ್ಪಿಸುವ ತರ ಕೇಳ್ತಾರ, ಪ್ರಶ್ನೆಗಳಿದೆಲ್ಲ ಇರ್ತದೆ. ಸೊ ಅವನು ಎಕ್ಸಾಮ್ ಒಳಗಡೆ ಹಾಲ್ ನಲ್ಲಿ ಬಂದು ಕೂತ ತಕ್ಷಣ ಏನ್ ಮಾಡ್ಬೇಕು? ಎಕ್ಸಾಮ್ ಸೆಂಟರಿಗೆ ಅವ್ರಿಗೆ 10 ಗಂಟೆಗೆ ಪರೀಕ್ಷೆ ಅಂತ ಆದ್ರೆ, ಯಾಕಂದ್ರೆ SSLC ಆದಾಗ ಅವರವರ ಶಾಲೆಗಳಲ್ಲಿ ಇರುವುದಿಲ್ಲ, ಬೇರೆ ಬೇರೆ ಶಾಲೆಗಳಲ್ಲಿ ಇರ್ತವೆ. ಹತ್ತಿರದ ಒಂದು 8-10-20 ಕಿಲೋಮೀಟರ್ ದೂರಗಳ ಶಾಲೆಗಳಲ್ಲಿ ಇರ್ತವೆ. ಇದು ನಗರ ಪ್ರದೇಶಗಳಲ್ಲಿ ವಾಸ ಮಾಡುವ ವಿದ್ಯಾರ್ಥಿಗಳಿಗೆ ಹೇಗೆ ಬೇಕೋ ಹಾಗೆ ಅವರಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಾಗ ಹಳ್ಳಿಗಳಲ್ಲಿ, ಮಲೆನಾಡಿನಲ್ಲಿ ವಿದ್ಯಾರ್ಥಿಗಳ ಪಾಡು ನೋಡಿದ್ದೇನೆ. ಅವ್ರಿಗೆ ಒಂದು 10 ಗಂಟೆಗೆ ಪರೀಕ್ಷೆ ಅಂತ ಆದ್ರೆ ಸಾಮಾನ್ಯ 6:45-7 ಗಂಟೆ ಒಳಗಾಗಿ ಅವ್ರ ಮನೆ ಬಿಡ್ಬೇಕಾಗ್ತದೆ. ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬಂದು ಬಸ್ ಕೆಲವು ಬಾರಿ ನಿಲ್ಸೋದಿಲ್ಲ, ಯಾಕಂದ್ರೆ ಸರ್ಕಾರಿ ಬಸ್ಸುಗಳು ಇರುವ ಕಡೆಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳನ್ನ ಹತ್ತಿಸ್ಕೊಂಡು ಬರೋದಿಲ್ಲ. ಹಾಗಾಗಿ ಅದು ಸ್ವಲ್ಪ ಮಾನಸಿಕವಾಗಿ ತಯಾರಾಗಿರ್ಬೇಕು. ತುಂಬಾ ದೂರ ಇತ್ತು ಅಂತಂದ್ರೆ ಎಷ್ಟೋ ಕಡೆಗಳಲ್ಲಿ ಹಿಂದಿನ ದಿನವೇ ಸಂಬಂಧಿಕರ ಮನೆಗಳಲ್ಲಿ ಬಂದು ಉಳಿತಾರೆ ಮತ್ತು ಆ ಊರಿನ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಾರೆ. ಮಿನಿಮಮ್ 1 ಗಂಟೆಯ ಮೊದಲು ಆ ವಿದ್ಯಾರ್ಥಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರು ಸೆಂಟರ್ ತಲುಪುವ ಹಾಗೆ ನೋಡ್ಕೊಳ್ಬೇಕು ಮತ್ತು ತಮ್ಮ ಕೊಠಡಿ ಎಲ್ಲಿ ಬರ್ತದೆ, ಏನು ಬಂದಿದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಬೆಳಿಗ್ಗೆ ಒಂದ್ ಸ್ವಲ್ಪ ಉಪಹಾರ ಸೇವನೆ ಮಾಡಿ ಬರ್ಬೇಕು. ನಾನು ಹೆಚ್ಚಿನ ಸಂದರ್ಭಗಳಲ್ಲಿ ಈವನ್ ಪದವಿಯಲ್ಲೂ ಕೂಡ ನೋಡ್ತೇನೆ, ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕೊಟ್ಟು ಬರೀಲಿಕ್ಕೆ ಶುರು ಮಾಡುವಾಗ ಆಹಾರ ಏನೂ ಸ್ವೀಕಾರ ಮಾಡಿದ್ರೆ ತಲೆತಿರುಗಿ ಅದೇ ಹೆಣ್ಣು ಮಕ್ಕಳು ಹೆಚ್ಚು ತಲೆತಿರುಗಿ ಬೀಳುತ್ತಾರೆ. ಅವರ ಪರೀಕ್ಷೆ ಬರವಣಿಗೆ ಪೂರ್ತಿ ಅಸ್ತವ್ಯಸ್ತ ಆಗ್ತದೆ. ಮತ್ ನಾವು ಅವರಿಗೆ ಗ್ಲೂಕೋಸ್ ಕೊಟ್ಟು ಧೈರ್ಯ ತುಂಬಿ ಏನೋ ಮಾಡ್ಬೇಕಾಗ್ತದೆ. ಹಾಗಾಗಿ ಇದೆಲ್ಲ ಆಗದೆ ಇರ್ಬೇಕಾದ್ರೆ ಸ್ವಲ್ಪ ಆಹಾರ ಸ್ವೀಕಾರ ಮಾಡಿ, ಯಥಾಶಕ್ತಿ ನೀರು ಕುಡಿದು, ಯಾಕಂದ್ರೆ ಬೇಸಿಗೆ ನೀವು ಸ್ವಲ್ಪ ನೀರು ಡಿಹೈಡ್ರೇಷನ್ ಆಗದೆ ಇರುವಾಗ ನೋಡ್ಕೊಳ್ಬೇಕು. ಎಸ್ಪೆಷಲಿ ಮ್ಯಾಥ್ಸ್, ಇಂಗ್ಲಿಷು, ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷು ಸ್ವಲ್ಪ ಕಠಿಣ, ಮ್ಯಾಥ್ಸ್ ಮತ್ತು ಸೈನ್ಸ್ ಅವರಿಗೆ ಕಠಿಣ. ಹಾಗಾಗಿ ಅವರು ಸ್ವಲ್ಪ ಮುಂಚಿತವಾಗಿ ಬಂದು ತಮ್ಮ ರೂಮ್ ಎಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕು. ರೂಮ್ ಒಳ ಪ್ರವೇಶ ಮಾಡುವ ಮೊದಲೇ ತಾವು ಏನು ತಮ್ಮ ಕೈಯಲ್ಲಿ ಹಾಲ್ ಟಿಕೆಟ್ ಮತ್ತು ಬರವಣಿಗೆಯ ಸಾಮಗ್ರಿ, ಲೇಖನ ಸಾಮಗ್ರಿ ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಬೇಕು. ಹಿಂದಿನ ದಿನದ ರಾತ್ರಿಯೇ ಚೆಕ್ ಮಾಡ್ಕೊಂಡ್ಬಿಡ್ಬೇಕು, ಏನೆಲ್ಲ ಅಲ್ಲ, ಅವರು ರೂಮ್ ಹೋಗುವವರೆಗೂ ಕೆಲವು ವಿದ್ಯಾರ್ಥಿಗಳು ಒಂದಿಷ್ಟು ಚೀಟಿ ಅದು ಇದು ಇಟ್ಕೊಂಡಿರ್ತಾರೆ, ಸೂತ್ರಗಳನ್ನ ಬರೆದಿರೋದು ಅಥವಾ ಪಾಯಿಂಟ್ಸ್ ಗಳು ಬರೆದಿರೋದು, ಏನೋ ಒಂದು ಅದು ಮರೆತು ಅವರ ಜೇಬ್ನಲ್ಲಿ ಇತ್ತು ಅಂತಂದಾಗ ಏನೋ ಒಂದು ಸಂದರ್ಭದಲ್ಲಿ ಸ್ಕ್ವಾಡ್ ಬಂದಾಗ ಸಮಸ್ಯೆ ಆಗ್ತದೆ. ನಿರಪರಾಧಿ ಆಗಿದ್ರು ಅವ್ರು ಸಿಕ್ಕಿ ಬೀಳ್ಬೇಕಾದ ಸಮಸ್ಯೆಗಳಾಗ್ತಿರ್ತವೆ. ಕೈಯಲ್ಲಿ ಬರ್ಕೊಳ್ಳೋದಿರ್ಬೋದು, ಅದು ಏನೂ ಕೂಡ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಆರಾಮವಾಗಿ ಕೂತು ಅವರು ಪರೀಕ್ಷೆ ಬರೆಯುವ ಹಾಗೆ ಮಾಡ್ಕೊಂಡು ಒಂದು ಮನಸ್ಥಿತಿ ತಂದುಕೊಳ್ಬೇಕು. ಕೊನೆ ಮೊಮೆಂಟ್ ವರೆಗೆ ಓದುದು ಅಥವಾ ಬೇರೆ ಯಾರೋ ಗಾಸಿಪ್ಗಳು ಮಾಡಿರ್ತಾರೆ, ನನಗೆ ಕ್ವಶನ್ ಪೇಪರ್ ಸಿಕ್ಕಿದೆ, ಲೀಕ್ ಆಗಿದೆ, ಈ ಪ್ರಶ್ನೆಗಳು ಬರ್ತಾವಂತೆ, ನಾನು ಚಿಕ್ಕಪ್ಪ ತಯಾರು ಮಾಡಿದ್ದಾರೆ ಕ್ವಶನ್ ಪೇಪರ್, ಇದೇ ಇಂಪಾರ್ಟೆಂಟ್ ಅಂತ ಕೆಲವು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅದು ನಿಜ ಅಂತ ಇವರು ನಂಬಕ್ ಹೋಗ್ಬಾರ್ದು. ಆಗ ಇನ್ನಷ್ಟು ಗಾಬರಿಯಾಗಿ ಮರ್ತು ಬಿಡ್ತಾರೆ. ಹಾಗಾಗಿ ರಿಲ್ಯಾಕ್ಸ್ ಆಗಿ ಕೂತು ಅವರು ಬರೀಲಿಕ್ಕೆ ಶುರು ಮಾಡ್ಬೇಕು. ಬರವಣಿಗೆ ಹಂತಕ್ಕೆ ಬಂದಾಗ ಒಂದು ಕ್ವಶನ್ ಪೇಪರ್ ಅನ್ನು ಒಂದ್ಸರಿ ಪೂರ್ತಿ ಓದಿಕೊಳ್ಬೇಕು. ಒಂದು ABCD 4-6 ಒಂದು ಬಾರಿ ಕ್ವಶನ್ ಪೇಪರ್ ಒಂದು ಬಾರಿ ಪೂರ್ತಿ ಓದಿಕೊಳ್ಬೇಕು ಅವರು. ಬಂದ ತಕ್ಷಣ ಸಮಾಧಾನದಿಂದ ಮೊದಲು ಪ್ರಶ್ನೆ ಪತ್ರಿಕೆಯನ್ನ ಆರಂಭದಿಂದ ಕೊನೆಯವರೆಗೂ ಓದ್ಬೇಕು. ಅದಕ್ಕಾಗಿ ಒಂದು 5 ನಿಮಿಷ ಇಟ್ಕೋಬೇಕು. ಹೌದು, ಯಾಕಂದ್ರೆ ಕ್ವಶನ್ ಪೇಪರ್ ಮೊದಲು ಕೊಡ್ತಾರೆ, ಆಮೇಲೆ ರೈಟಿಂಗ್ ಪೇಪರ್ ಅನ್ನು ಕೊಡ್ತಾರೆ. ಯಾಕಂದ್ರೆ ಕ್ವಶನ್ ಪೇಪರ್ ಒಮ್ಮೆ ಪೂರ್ತಿ ಓದಿ ಯಾವುದು ಸುಲಭ ಅಂತ ಅನಿಸ್ತದೆ ಅಲ್ಲಿಂದ ಉತ್ತರ ಶುರು ಮಾಡ್ಬೇಕು. ಯಾಕಂದ್ರೆ 1ನೇ ರೋಮನ್ ನಂಬರ್ ದಿಂದಲೇ ಶುರು ಮಾಡ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಅದು 5ನೇದು ಸುಲಭವಾಗಿ ಇಟ್ಕೊಂಡ್ರೆ ಅಲ್ಲಿಂದಲೇ ಶುರು ಮಾಡಬಹುದು. ಆಗ ಅವರಿಗೆ ಯಾವುದು ಟಫ್ ಅಂತ ಅನಿಸ್ತದೆ ಆಮೇಲೆ ಅದು ಈಸಿಯಾಗಿ ಹೊಳಿತದೆ, ನಿಧಾನಕ್ಕೆ ಬರೀಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ಮೊದಲ ಪ್ರಶ್ನೆಯನ್ನೇ ಕಂಡು ಅದನ್ನ ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ, ಅದಕ್ಕೆ ಉತ್ತರ ಹೊಳೆಯದಿದ್ದಾಗ ಗಾಬರಿ ಆದ್ರೆ ಮುಂದಿನ ಉತ್ತರಗಳು ಸುಲಭವಾಗಿದ್ರು ಕೂಡ ವಿದ್ಯಾರ್ಥಿಗೆ ಮರ್ತು ಹೋಗ್ತದೆ. ಅದಕ್ಕೋಸ್ಕರ ಯಾವುದು ಸುಲಭವಾಗಿ ಕಾಣ್ತದೋ ಅದನ್ನ ಮಾರ್ಜಿನ್ ನ ಹೊರಗೆ ಆ ಕ್ವಶನ್ ನಂಬರ್ ಅನ್ನ ಹಾಕಿ ನೀಟಾಗಿ ಆನ್ಸರ್ ಮಾಡ್ತಾ ಹೋದ್ರೆ ವಿದ್ಯಾರ್ಥಿಗೆ ಮುಂದಿನ ಬರವಣಿಗೆ ತುಂಬಾ ಸುಲಭ ಆಗ್ತದೆ. ಹಾಗಾಗಿ ಹೆಚ್ಚು ಗಾಬರಿ ಮಾಡಿಕೊಳ್ಳದಿರುವುದು ನೋಡ್ಕೊಳ್ಬೇಕು.
ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಮಯವನ್ನು ಹೊಂದಿಸೋದು ಕೂಡ ಒಂದು ಸಮಸ್ಯೆ ಆಗಿರುತ್ತೆ. ಹೌದು, ಎಸ್ಪೆಷಲಿ ಕನ್ನಡ ಅಥವಾ ಇಂಥ ಸಮಾಜ ವಿಜ್ಞಾನ ಅದರಲ್ಲಿ ಹೆಚ್ಚು ಅನಗತ್ಯ ಬರೀಲಿಕ್ಕೆ ಹೋಗ್ತಾರೆ. ಆದ್ರೆ ಈಗ ಸಾಕಷ್ಟು ಸುಧಾರಣೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ನಿರ್ದಿಷ್ಟವಾದ ಲೈನ್ಸ್ ಅನ್ನೇ ಕೊಟ್ಟಿರ್ತಾರೆ, ಅದರ ಆಚೆಗೆ ಹೋಗದಿದ್ದ ಹಾಗೆ ಅವರೇ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ SSLC ಯಲ್ಲಿ ಆದಾಗ. ಹಾಗಾಗಿ ಅವರಿಗೆ ಅದೇ ಮಿತಿಯ ಒಳಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಕನ್ನಡದಲ್ಲೇ ಆಗ್ಲಿ ಅಥವಾ ಈ ಪದವಿಯಲ್ಲಿ ಈ ಸಮಸ್ಯೆ ಈಗಲೂ ಕೂಡ ಇದೆ. ಕೇಳಿದ್ದಕ್ಕಿಂತ ಬೇರೆ ಏನನ್ನೋ ಬರೆಯುವಂತಹ ಒಂದು ಪರಿಸ್ಥಿತಿಗಳು. ವಿಷಯ ಕೇಳಿದಾಗ ಊಟ ಆಯ್ತು ಕೇಳಿದ್ರೆ ಮುಂಡಾಸ್ 30 ಮೊಳ ಅಂತ ಬರದ ಹಾಗೆ ಹೇಳಿದ ಹಾಗೆ ಬೇರೆ ಏನೋ ವಿಚಾರಗಳು ಅಲ್ಲಿ ಸಾಗುವಂತದ್ದಾಗ್ತವೆ. ಆದ್ರೆ ಇಲ್ಲಿ SSLC PUC ಯಲ್ಲಿ ಇವತ್ತು ಲೈನ್ ಗಳ ಮಿತಿ ಮಾಡಿರುವುದರಿಂದಾಗಿ ಅದರ ಒಳಗೆ ಅವರು ಉತ್ತರವನ್ನ ಬಹಳ ಕ್ರಮಬದ್ಧವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಷ್ಟರ ಮಟ್ಟಿಗೆ ತಪ್ಪು ಅಂತ ಅನ್ಸುವುದಿಲ್ಲ. ಅಂದ್ರೆ ಬಹಳ ಸಲ ಈ ತರ ಪ್ಲಾನಿಂಗ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ಲಿಕ್ಕೆ ಆಗುತ್ತೆ. ಉತ್ತರ ಮಾಡ್ಲಿಕ್ಕೆ ಆಗ್ತಾ ಸಾಧ್ಯ. ನಮಗೆ ಕೊನೆಯಲ್ಲಿ ಸಮಯ ಇಲ್ಲ ಅಂತ ಹೇಳಿ ಹೆದರುವಂತ ಪ್ರಮೇಯ ಬರೋದಿಲ್ಲ. ಈಗ ಇವತ್ತು ಫಸ್ಟ್ ಒಂದು ಪೇಪರ್ ಅನ್ನು ನಾನು ಬರಿತೇನೆ, ಇಲ್ಲಿ ನನಗೆ ಸರಿಯಾದ ಸಮಾಧಾನ ಆಗೋದಿಲ್ಲ. ಆಯ್ತು ಬರಿತೇನೆ ನಾನು, ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ ಬರ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತದೆ. ನಾಳೆ ನಾನು ಮತ್ತೆ ಬರ್ಬೇಕು ಎಕ್ಸಾಮ್ ಹಾಲಿಗೆ, ಆಗ ನನ್ನ ಮನಸ್ಸು ಯಾವ ತರ ಇರಬೇಕು? ಹಿಂದೆ ಆದದ್ದನ್ನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಂಗ್ಲಿಷ್ ಚೆನ್ನಾಗ್ ಆಗ್ಲಿಲ್ಲ, ಈಗ ಇನ್ನು ಸೈನ್ಸ್ ಓದುದು ಅಷ್ಟೇ, ಅದು ಹಿಂದಿನದು ಮುಗಿಯಿತು. ಅದನ್ನು ಮತ್ತೆ ಕಜ್ಜಿ ಕೆದಕಿ ಗಾಯ ದೊಡ್ಡದು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. 98 ಬರಬಹುದು ಅಂತ ಅನ್ಕೊಂಡಿತ್ತು 85 ಬರಬಹುದು ಅನ್ನುವಂತ ನಿರೀಕ್ಷೆ ಸಿಕ್ಕಿದ್ರೆ ಇನ್ನ 13 ಮಾರ್ಕ್ ಯಾಕೆ ಸಿಗ್ಲಿಲ್ಲ, ಅದೇನ್ ಮಾಡ್ಕೊಳ್ಳೋದು, ಅದು ಹೀಗ್ ಬರೀತಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದನ್ನ ಯೋಚನೆ ಮಾಡ್ತಾ ಹೋದ್ರೆ ಮುಂದಿನ ಪರೀಕ್ಷೆಗಳು ಹಾಳಾಗ್ತವೆ. ಹಾಗಾಗಿ ಯಾವ ಪರೀಕ್ಷೆ ಆಯಿತು ಅದರಲ್ಲಿಗೆ ಮುಗಿಯಿತು, ಅದರ ನಂತರ ಮುಂದಿನ ಪರೀಕ್ಷೆಯ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಈಗ ಅನುಕೂಲಗಳು ಹೆಚ್ಚು ಇವೆ. ಯಾಕಂದ್ರೆ ಈಗ ಪೂರಕ ಪರೀಕ್ಷೆಗಳನ್ನ ಮತ್ತಷ್ಟು ಬೆನ್ನಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ತೀರಾ ಕಳಪೆ ಅಂತ ಕಂಡ್ರೆ ಇಮಿಡಿಯೇಟ್ ಇನ್ನೊಂದು ಪರೀಕ್ಷೆಯನ್ನ ಬರೆದು ಇಂಪ್ರೂವ್ ಮಾಡ್ಕೊಳ್ಬಹುದು. ಈಗ ಆ ಫೆಸಿಲಿಟಿಗಳೆಲ್ಲ ಇವೆ. ಹಿಂದಿನ ಹಾಗೆ ಮತ್ತೆ 6 ತಿಂಗಳು ಬಿಟ್ಟು ಕಾಯುವಂತ ಸ್ಥಿತಿಗತಿಗಳು. ಅಂದ್ರೆ ಈಗ ಏಪ್ರಿಲ್ ಈಗ ಎಕ್ಸಾಮ್ ಮುಗೀತದೆ, ಈಗ ಏಪ್ರಿಲ್ 4ಕ್ಕೆ. ಆಮೇಲೆ ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಯಾವಾಗ ನಡೀತದೆ? ಸಾಮಾನ್ಯ ಜೂನ್ ಎಂಡಿಗೆ ಅಥವಾ ಜುಲೈಗೆ ಏನೋ ನಡೀತದೆ. ಮತ್ತೆ 3ನೇ ಸಲ ಕೂಡ ಅವಕಾಶ ಇದೆಯಾ? ಅವಕಾಶ ಇದೆ. ಅವನು ತನ್ನ ಇದನ್ನ ಪರೀಕ್ಷೆಯನ್ನ ಈಗ PUC ಯಲ್ಲಿ ಅದೇ ಇದ್ ಮಾಡಿದ್ದಾರೆ. ಚೆನ್ನಾಗಿ ಬರ್ಲಿಲ್ಲ ಅಂತಂದ್ರೆ ಮತ್ತೆ 2 ಅಟೆಂಪ್ಟ್ ಗಳನ್ನ ಬರೀಬಹುದು ವಿದ್ಯಾರ್ಥಿ. ಅಂದ್ರೆ ರಿಸಲ್ಟ್ ಗೊತ್ತಾದ ನಂತರ ಪಾಸ್ ಆಗಿದ್ರು ಕೂಡ ನನಗೆ ಮಾರ್ಕ್ಸ್ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪೂರಕ ಪರೀಕ್ಷೆಯನ್ನ ಬರೀಬಹುದು. ಪೂರಕ ಪರೀಕ್ಷೆಯನ್ನು ಮತ್ತೆ ಬರೆದು ಮತ್ತೆ ಇಂಪ್ರೂವ್ ಮಾಡಿಕೊಳ್ಬಹುದು ಅಂತ ಇದಿದೆ, ಅವಕಾಶಗಳಿವೆ ಈಗ. ಹೌದು. ಕೊನೆಯದಾಗಿ SSLC ವಿದ್ಯಾರ್ಥಿಗಳಿಗೆ ನೀವು ಹೇಳಬೇಕಾದಂತ ಬೇರೆ ಏನಾದ್ರೂ ಮಾತು ಇದೆಯಾ? SSLC ವಿದ್ಯಾರ್ಥಿಗಳಿಗೆ ಹೇಳುವ ವಿಚಾರ ಇಷ್ಟೇ: ಯಾವ ಸಂದರ್ಭದಲ್ಲಿಯೂ ಕೂಡ ಧೈರ್ಯ ಕುಂದದೆ ಮತ್ತು ಇದರ ಬಗ್ಗೆ ಹೆಚ್ಚು ಸೆಲ್ಫ್ ಒತ್ತಡವನ್ನ ಅಥವಾ ಹೊರಗಿನ ಒತ್ತಡವನ್ನ ತಂದುಕೊಳ್ಳದೆ ನಿರಾಳವಾಗಿ ಕೂತು ಓದುವಂತಹ ಒಂದು ವಾತಾವರಣವನ್ನ ವಾತಾವರಣದಲ್ಲಿ ಇರುವ ಹಾಗೆ ನೋಡಿಕೊಳ್ಳಿ ಮತ್ತು ಆರಾಮವಾಗಿ ಓದುವಂತಹ ಪ್ರಯತ್ನವನ್ನ ಮಾಡಿ. ಹಾಗೆ ಇದ್ದಾಗ ನಿಮ್ಗೆ ನಿಮ್ಮ ಭವಿಷ್ಯವನ್ನ ಬಹಳ ಸುಲಭವಾಗಿ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಏನೋ ಒಂದು ಅಂಕಗಳು ಕಡಿಮೆ ಬಂತು ಅಂದ ತಕ್ಷಣದಲ್ಲಿ ನಿಮ್ಮ ಅವಕಾಶಗಳು ಅಲ್ಲಿಗೆ ಮುಚ್ಚಿ ಹೋಯಿತು ಅಂತ ಅರ್ಥ ಅಲ್ಲ. ಇದು ನೆನಪಿಟ್ಟುಕೊಳ್ಬೇಕಾದಂತ ವಿಷಯ. ಎಸ್ ಪ್ರಸನ್ನ ಅವರೇ, ನಮಸ್ತೆ. ನಮ್ಮ ತ್ರಿವರ್ಣ ನ್ಯೂಸ್ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದ.